ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಭಾಗ್ಯ ಕ್ರಿಯೇಟಿವ್ ಬ್ಲಾಗ್ಸ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ವೀಡಿಯೋಸ್ಗಳು, ಹೊಸ ರೆಸಿಪಿಗಳು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನಾನಿಲ್ಲಿ 2 ದಿನದ ವೀಡಿಯೋನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಗುರುವಾರ ಹಾಗೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ವೀಡಿಯೋ ಕ್ಲಿಪ್ಪಿಂಗ್ಸ್ನು ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಕೆಲವೊಂದು ರೆಸಿಪಿನ ಶೇರ್ ಮಾಡಿದ್ದೀನಿ. ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬನ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತಕ್ಕಂಥದ್ದನ್ನು ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಹಾಗಾಗಿ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ನಾನಿಲ್ಲಿ ಗುರುವಾರ ಒಂದು ಪುಟ್ಟದಾದಂಥ ರಂಗೋಲಿ ಡಿಸೈನ್ನ ಬಿಡಿಸಿದ್ದೆ. ಆ ಒಂದು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಇದು ಬೆಳಿಗ್ಗೆ ಬಿಡಿಸಿದ್ದು ಆಮೇಲೆ ಸಂಜೆ ಸ್ಯಾರಿ ಡ್ರಾಪಿಂಗ್ ಮಾಡಿದ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಶೇರ್ ಮಾಡ್ತಿದ್ದೀನಿ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಚುಕ್ಕಿ ರಂಗೋಲಿ ಇದು. ಹಾಗಾಗಿ ರಂಗೋಲಿ ಬಿಡ್ಸೋಕ್ಕೆ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಬಿಡಿಸ್ಬೋದು. ಖಂಡಿತ ನೋಡಿಕೊಂಡು ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ. ನೋಡಿದ್ರಲ್ಲ, ಇದಾದ ನಂತರ ನಾನು ಸಂಜೆ ಹಾಗೆ ಸ್ಯಾರಿನ ಫೋಲ್ಡ್ ಮಾಡಿ ನೀಟಾಗಿ ಲಕ್ಷ್ಮಿಗೆ ಉಡಿಸಿದ್ರೆ ಬೆಳಗ್ಗೆನೇ ಎದ್ದು ಕಳಶ ಇಡ್ಲಿಕ್ಕೆ ಈಸಿ ಆಗುತ್ತೆ. ಯಾವಾಗಲೂ ಹಾಗೇ ಪ್ರತಿ ವರ್ಷವೂ ಗುರುವಾರನೇ ಸ್ಯಾರಿ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಬಿಂದಿಗೆಗೆ ಉಡಿಸಿ ಇಟ್ಕೊಂಡೆ ಅಂತ ಅಂದರೆ ಬೆಳಿಗ್ಗೆ ಎದ್ದು ಕಳಶನ ಕೂರಿಸಿ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ತುಂಬ ಟೈಮ್ ತೊಗೊಳುತ್ತೆ. ಹೋಲ್ ನೈಟ್ ನಿದ್ರೆ ಮಾಡ್ದೇ ಮಾಡಬೇಕಾಗತ್ತೆ. ಹಾಗಾಗಿ ನಮ್ಮ ಫ್ರೆಂಡ್ ಸುಷ್ಮಾ, ನೀವು ಆಲ್ರೆಡಿ ಹಿಂದಿನ ವೀಡಿಯೋಗಳಲ್ಲಿ ನೋಡಿರ್ತೀರ, ಅವ್ರು ಯಾವಾಗಲೂ ಸ್ಯಾರಿ ಡ್ರಾಪಿಂಗ್ ಮಾಡಿಕೊಡ್ತಾರೆ, ನೋಡ್ತಿರ್ಬೋದು. ಇದು ಪಲ್ಲು ಸೈಡು, ಹೋಲ್ ಬಾಡಿನೂ ಕೂಡ ಹಾಗೆಯೇ ನಾವು ಫೋಲ್ಡ್ ಮಾಡ್ಕೊಂಡಿದ್ದಾಯಿತು. ಅದಾದ ನಂತರ ಪಲ್ಲುನ ನಮಗೆ ಯಾವ ಸೈಜಿಗೆ ಬೇಕು ಅಂದರೆ ಅಗಲ, ಆ ಒಂದು ಅಗಲ ಎಷ್ಟು ಬೇಕಷ್ಟನ್ನ ನೋಡಿಕೊಂಡು ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ನಾನು ತುಂಬ ಏನು ಡೀಟೇಲಾಗಿ ವೀಡಿಯೋನ ಶೇರ್ ಮಾಡಿಲ್ಲ ಸ್ಯಾರಿ ಡ್ರಾಪಿಂಗ್ದು. ಜಸ್ಟ್ ಬಾಡಿ ಪಾರ್ಟು ಹೇಗೆ ಫೋಲ್ಡ್ ಮಾಡ್ಕೊಂಡ್ವಿ, ಅದ್ರ ಜೊತೆಗೆ ಸೆರ್ಗನ್ನ ನಾವು ಹೇಗೆ ಫೋಲ್ಡ್ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದನ್ನು ಶೇರ್ ಮಾಡಿದ್ದೀನಿ ಅಷ್ಟೇ. ಫಸ್ಟಿಗೆ ಇದೆರಡು ಮಾಡಿ ನಾವು ಪಿನ್ ಹಾಕ್ಕೊಂಡ್ವಿ ಅಂತ ಅಂದರೆ ಉಳಿದಿದ್ದು ಸ್ಯಾರಿನ ಉಡಿಸ್ಲಿಕ್ಕೆ ಈಸಿ ಆಗುತ್ತೆ. ನೋಡ್ತಿರ್ಬೋದು ನೀವು. ಒಂದು 2-3 ಪಿನ್ಗಳನ್ನ ನೀಟಾಗಿ ಹಾಕ್ಕೊಂಡ್ವಿ ಅಂತ ಅಂದರೆ ಕೂರುತ್ತೆ. ಅದು ಬಾಡಿ ಪಾರ್ಟ್ ರೆಡಿ ಆದಮೇಲೆ, ಅಂದರೆ ಇದು ಕೈ ಇರುತ್ತಲ್ಲ, ಕೈಗೆ ಬ್ಲೌಸ್ ಪೀಸ್ನ ನಾವು ನೀಟಾಗಿ ಈ ಥರ ಏನು ಕೈ ಬರುತ್ತೆ ಲೆಫ್ಟ್ ಮತ್ತು ರೈಟ್ ಹ್ಯಾಂಡು ಈ ಥರ ಇಟ್ಟು ನೀಟಾಗಿ ಅದನ್ನು ಸುತ್ತಿ ಟೈಟಾಗಿ ಎಳೆದು ಸುತ್ತಕೊಂಡು ಗುಂಡು ಪಿನ್ನ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಅಂದರೆ ರಿಂಕಲ್ಸ್ ಬರುತ್ತೆ. ಸುತ್ತಲಿಕ್ಕೆ ಎಷ್ಟು ಬೇಕು ಬಟ್ಟೆ ಅಷ್ಟನ್ನು ನೀಟಾಗಿ ಇಟ್ಕೊಂಡು ಈ ಬಾರ್ಡ್ರ್ ಪಾರ್ಟ್ ಬರುತ್ತಲ್ಲ ಅದನ್ನು ಮಾತ್ರ ನಾವು ಸುತ್ಕೊಳ್ಬೇಕು. ಅವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ನಾವು ಹೇಗೆ ಬ್ಲೌಸ್ ಹಾಕ್ಕೊಂಡ್ರೆ ಬರೀ ಬಾರ್ಡ್ರ್ ಅಷ್ಟೇ ನಾವು ಸ್ಲೀವ್ಸಿಗೆ ಕೊಟ್ಟಿರ್ತೀವಿ, ಸೇಮ್ ಅದೇ ಥರ ಕಾಣುತ್ತೆ. ನೋಡಿದ್ರಲ್ವ? ಬಿಂದಿಗೆಗೆ ಅಂದರೆ ಮೇಲಿನ ಇದಕ್ಕೆ ಬ್ಲೌಸ್ ಪೀಸು, ಕೆಳಗಡೆ ನಾವು ಏನು ಸ್ಯಾರಿನ ಫೋಲ್ಡ್ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ತಕ್ಕಂಥದ್ದು. ನಾನು ಆಲ್ಮೋಸ್ಟ್ ಇದು ಶುಕ್ರವಾರದ ವೀಡಿಯೋ. ಎಲ್ಲ ರೆಡಿ ಮಾಡ್ಕೊಂಡಿದ್ದು ಗುರುವಾರ. ಶುಕ್ರವಾರ ಆಲ್ಮೋಸ್ಟ್ ಬೆಳಿಗ್ಗೆ 2:30ಗೆ ಎದ್ದಿದ್ದೆ ನಾನು. ಎದ್ದು ಅಂದರೆ ಬೇರೆಲ್ಲ ಬಾಳೆ ದಿಂಡು ಕಟ್ಟೋದಾಗ್ಬೋದು, ಇದೆಲ್ಲ ಬೆಳಿಗ್ಗೆನೇ ಮಾಡ್ಕೊಳ್ಳೋದು. ಜಸ್ಟ್ ಲಕ್ಷ್ಮಿಗೆ ಸೀರೆ ಉಡಿಸಿರ್ತೀನಿ, ಕಳಶ ಇಟ್ಟಿರಲ್ಲ. ಮುಖವಾಡ ಎಲ್ಲ ಇಟ್ಟೇ ಪೂಜೆ ಮಾಡಿದ್ದೆ. ನಾನಿಲ್ಲಿ ಕೆಲವೊಂದೆಲ್ಲ ಗೊತ್ತಲ್ಲ, ಪೂಜೆ ಎಲ್ಲ ಆದಮೇಲೆ ಚಿಕ್ಕ ಪುಟ್ಟದ್ದು ಏನಾದರೂ ಈಗ ಹಾರ ಹಾಕಿರ್ತೀವಿ ಅಥವಾ ಕೆಲವೊಂದು ಒಡವೆಗಳನ್ನ ಹಾಕಿರ್ತೀವಿ, ಅದೆಲ್ಲ ಸ್ವಲ್ಪ ಆಚೆ ಈಚೆ ಆಗಿದೆ ಅಂದರೆ ನೋಡಿ ಸರಿ ಮಾಡ್ಕೊಳ್ತಕ್ಕಂಥದ್ದನ್ನು ನಾನು ಪೂಜೆ ಎಲ್ಲ ಆದಮೇಲೆ ಮಾಡ್ತಿರ್ತಕ್ಕಂಥದ್ದು. ನೋಡ್ತಿರ್ಬೋದು ನೀವು. ಮೂಗ್ಬಟ್ಟು ಎಲ್ಲ ಸ್ವಲ್ಪ ಆಚೆ ಈಚೆ ಆಗಿರುತ್ತೆ, ಅದನ್ನು ಸರಿ ಮಾಡಿಕೊಂಡು ಮೇಲೆ ಹೂವು ಆಲ್ರೆಡಿ ಒಂದು ಹೂವಿನ ಹಾರ ಹಾಕಿದೆ. ಅದ್ರ ಜೊತೆಗೆ ಪಾರಿಜಾತ ಹೂವಿಂದು ಹಾರ ಇತ್ತು, ಅದನ್ನು ಹಾಕೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೇ 4 ಗಂಟೆ ಮುಹೂರ್ತದಲ್ಲಿ ಮಾಡಬೇಕು ಅಂತಲೇ ಮಾಡಿದ್ದು. ಅಷ್ಟರಲ್ಲಿ ಎಲ್ಲವೂ ಮಾಡೋಕ್ಕಾಗಲ್ಲ ಅಂತ ಸಿಂಪಲ್ಲಾಗಿ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆನ ಮುಗಿಸ್ಕೊಂಡಿದ್ದೆ. ಅದಾದ ನಂತರ ನಾನು ಇನ್ನು ಚಿಕ್ಕ ಪುಟ್ಟದ್ದು ಏನೆಲ್ಲ ಎಕ್ಸ್ಟ್ರಾ ಅಲಂಕಾರ ಬೇಕು ಅದನ್ನೆಲ್ಲ ಮಾಡ್ಕೊಳ್ತಿದ್ದೆ. ನೋಡ್ತಿರ್ಬೋದು ನೀವು. ಹೂವು ಅದು ನಾವು ಹೇಗೆ ಕೂರಿಸಿದ್ರೂ ಕೆಲವೊಂದು ಸಲ ಎಲ್ಲ ಆದಮೇಲೆ ನೋಡಿದ್ರೆ ಯಾಕೋ ಸ್ವಲ್ಪ ಆ ಕಡೆ ಆಗಿದೆ ಈ ಕಡೆ ಆಗಿದೆ ಆ ಥರ ಎಲ್ಲ ಅನಿಸ್ತಿರುತ್ತಲ್ಲ, ಅದೆಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ಳೋದು. ಪೂಜೆ ಎಲ್ಲ ಆದಮೇಲೆ ಮಾಡ್ಕೊಳ್ತೀನಿ ಕೆಲವೊಂದು ಸಲ. ನೋಡ್ತಿರ್ಬೋದು ನೀವು. ಆದರೆ ಅಲಂಕಾರ ಎಲ್ಲ ಮಾಡಿದ್ಮೇಲೆ ತುಂಬ ಹೂವೆಲ್ಲ ಏರ್ಸೋರಷ್ಟು ಚೆನ್ನಾಗಿರಲ್ಲ. ನಾವು ಉಡಿಸಿರ್ತಕ್ಕಂಥ ಸೀರೆ ತುಂಬ ಚೆನ್ನಾಗಿ ಕಾಣಬೇಕು ಅಂದರೆ ಒಂದೇ ಒಂದು ಹಾರ ಹಾಕಿದ್ರಷ್ಟೇ ತುಂಬ ನೀಟಾಗಿ ಕಾಣೋದು. ಈ ಸಲ ನನ್ನ ಅದೃಷ್ಟಕ್ಕೆ ಗುಲಾಬಿ ಹೂವಿನ ಹಾರ ಸಿಕ್ಕಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಲಾಸ್ಟ್ ಟೈಮು ಸಿಗಲೇ ಇಲ್ಲ, ಅಂದರೆ ನಾವು ದುಡ್ಡು ಕೊಡ್ತೀವಿ ಅಂದರೂ ಕೆಲವೊಂದು ಸಲ ಇರೋದೇ ಇಲ್ಲ. ಹಾಗಾಗಿ
ಈ ಸಲ ಗುಲಾಬಿ ಹೂವಿನ ಹಾರ ಸಿಕ್ತು, ಮಲ್ಲಿಗೆ ಸಿಗಲಿಲ್ಲ. ಹೂವು ತುಂಬ ಸ್ವಲ್ಪ ಕಡಿಮೆ ರೇಟಲ್ಲೇ ಸಿಕ್ಕಿದೆ ಈ ವರ್ಷ ಅಂತಲೇ ಹೇಳ್ಬೋದು. ಚೆಂಡು ಹೂವು ಎಲ್ಲ ಬಂದು 80 ರೂಪಾಯಿ ಮಾರು. ಹಾಗಾಗಿ ಬಾಗಿಲಿಗೆಲ್ಲ ಹಾಕ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೆ. ನೋಡ್ತಿದ್ದೀರಲ್ವ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ಲಕ್ಷ್ಮಿ ಅಂತ ಅಂದ್ಬಿಟ್ಟು. ಏನೋ ಒಂಥರ ಖುಷಿ, ಬೆಳಿಗ್ಗೆನೇ ಎದ್ದು ಪೂಜೆ ಮಾಡಿದಾಗ ಮನೇಲಿ ಪಾಸಿಟಿವ್ ವೈಬ್ಸು, ಲಕ್ಷ್ಮಿ ಅಲಂಕಾರ, ದೀಪ ಹಚ್ಚಿರ್ತೀವಿ, ಆ ಊದುಗಡ್ಡಿ ಹೊಗೆ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ. ಇದು ಸಂಜೆ ಪೂಜೆ ಮಾಡ್ತಿರ್ತಕ್ಕಂಥದ್ದು, ಬೆಳಿಗ್ಗೆದೆಲ್ಲ ಮುಗಿಸಿದೆ. ಇದು ಬಂದು ಸಂಜೆ ಪೂಜೆ. ಇದು ಬ್ಲೌಸ್ ಹಿಂದಿನ ದಿನ ಸ್ಟಿಚ್ ಮಾಡಿಕೊಂಡೆ. ನಾನು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಹಾಕೋಣ ಅಂತ ಅಂದ್ಕೊಂಡೆ. ಆ ಒಂದು ಗಡಿಬಿಡಿನಲ್ಲಿ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ನನಗೆ. ಸಾಮಾನ್ಯವಾಗಿ ನನ್ನ ಬ್ಲೌಸ್ಗಳನ್ನ ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ. ಅಂದರೆ ಈ ರೇಷ್ಮೆ ಸ್ಯಾರಿಗಳದ್ದು ವರ್ಕ್ ಮಾಡಿಸೋದೆಲ್ಲ ಆದರೆ ಹೊರಗಡೆ ಕೊಡ್ತೀನಿ. ಅದರ್ವೈಸ್ ನಾನೇ ಮನೆಯಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ. ನಾರ್ಮಲ್ ಬ್ಲೌಸ್ಗಳು, ಡ್ರೆಸ್ಸು ಇದೆಲ್ಲ ನಾನೇ ಮಾಡ್ಕೊಳ್ತಕ್ಕಂಥದ್ದು. ಹಾಗೆಯೇ ಹಬ್ಬದ ದಿನ ಸ್ವಲ್ಪ ಜಾಸ್ತಿನೇ ಹಣ್ಣಿದ್ವು. ನಮ್ಮದೇ ತೋಟದ್ದು ಬಾಳೆಹಣ್ಣು ಆಗ್ಬೋದು, ಹಣ್ಣುಗಳ ಜೊತೆಯಲ್ಲಿ ಬೇರೆ ಹಣ್ಣುಗಳು ಸ್ವಲ್ಪ ಜಾಸ್ತಿ ತಂದಿದ್ದರಿಂದ ಕಸ್ಟರ್ಡ್ನ ಮಾಡು ಅಂತ ಅಂದ ನನ್ನ ಮಗ. ಹಾಗಾಗಿ ಕಸ್ಟರ್ಡ್ನ ಮಾಡ್ತಿದ್ದೆ. ಈಗ ಆಲ್ರೆಡಿ ಹಿಂದಿನ ವೀಡಿಯೋನಲ್ಲಿ ನಾನು ಕಸ್ಟರ್ಡ್ ರೆಸಿಪಿನ ತೋರಿಸಿರೋದ್ರಿಂದ ಡೀಟೇಲಾಗಿ ಏನು ತೋರಿಸಿಲ್ಲ. ಜಸ್ಟ್ ಹಾಲಿಗೆ ಕಸ್ಟರ್ಡ್ ಪೌಡ್ರಲ್ಲಿ ನಿಮಗೆ ವೆರೈಟೀಸ್ ಆಫ್ ಫ್ಲೇವರ್ ಸಿಗುತ್ತೆ. ವೆನಿಲ್ಲಾ, ಬಾದಾಮು, ಹಾಗೆಯೇ ಮ್ಯಾಂಗೋ, ಪೈನಾಪಲ್, ಈ ಥರ ಸಾಕಷ್ಟು ಫ್ಲೇವರ್ಗಳು ಸಿಗುತ್ತೆ. ನನ್ನ ಹತ್ರ ಮ್ಯಾಂಗೋ ಫ್ಲೇವರ್ ಕಸ್ಟರ್ಡ್ ಪೌಡ್ರಿತ್ತು. ಹಾಲು ಕುದಿಯುವಾಗ ಕಸ್ಟರ್ಡ್ ಪೌಡ್ರಿಗೆ ಸ್ವಲ್ಪ ನೀರು ಅಥವಾ ಹಾಲನ್ನ ಮಿಕ್ಸ್ ಮಾಡಿ ಹಾಕಿ ಅದ್ರ ಜೊತೆಗೆ ಸಿಹಿಗೆ ಎಷ್ಟು ಬೇಕಷ್ಟು ಸಕ್ಕರೆನ ಹಾಕಿ ಕುದಿಸಿ ಎತ್ತಿಟ್ಕೊಂಡಿದ್ದೀನಿ. ತಣ್ಣಗಾಗಲಿ ಅಷ್ಟರಲ್ಲಿ ಹೋಳಿಗೆ ಮಾಡಿದ್ದೆ ಹಬ್ಬಕ್ಕೆ ಅಂದ್ಬಿಟ್ಟು ಹೋಳಿಗೆ ಸಾಂಬಾರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೋಳಿಗೆ ಸಾಂಬಾರಿಗೆ ನಾನಿಲ್ಲಿ ಮಸಾಲೆ ಹುರ್ಕೊಳ್ಳಿಕ್ಕೆ ಅಂತ ಹೇಳಿ ಧನಿಯಾ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಮೆಂತ್ಯ 1/4 ಸ್ಪೂನು, ಜೀರಿಗೆ 1 ಸ್ಪೂನು, ಕಾಳುಮೆಣಸು ಒಂದು 15 ಕಾಳಷ್ಟು, ಬೆಳ್ಳುಳ್ಳಿ ಒಂದು 7ರಿಂದ 8 ಎಸ್ಳು, ಖಾರಕ್ಕೆ ಅನುಗುಣವಾಗಿ ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, 1 ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಚಕ್ಕೆ ಮತ್ತು ಲವಂಗನ 1 ಇಂಚು ಸಾಕು, ತುಂಬ ಜಾಸ್ತಿ ಬೇಡ, ಸ್ವಲ್ಪ ಅಷ್ಟೇ. ಹಾಗೆಯೇ ಕರಿಬೇವು ಎಲೆಗಳನ್ನೂ ಕೂಡ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಮ್ಮ ಕಡೆ ಹೋಳಿಗೆ ಸಾಂಬಾರು ಮಾಡೋದು ಬೇರೆ ಥರ ಅಮ್ಮ. ಇದು ನನ್ನ ಫ್ರೆಂಡ್ ಮನೆ ಮಾಡ್ತಕ್ಕಂಥದ್ದು. ನನಗೆ ಸ್ವಲ್ಪ ಯಾವಾಗಲೂ ಡಿಫ್ರೆಂಟಾಗಿ ಒಂದೇ ಥರ ರುಚಿ ತಿನ್ನೋದಕ್ಕಿಂತ ಬೇರೆ ಬೇರೆ ಥರ ಟೇಸ್ಟ್ ಮಾಡಬೇಕು ಅನ್ನೋದು ನನಗಿಷ್ಟ. ಹಾಗಾಗಿ ಯಾವಾಗಲೂ ಸ್ವಲ್ಪ ಡಿಫ್ರೆಂಟಾಗಿ ಬೇರೆಯವ್ರನ್ನ ಕೇಳಿಕೊಂಡು ಕೂಡ ಮಾಡ್ತಿರ್ತೀನಿ. ಹಾಗಾಗಿ ಫ್ರೆಂಡ್ನ ಕೇಳಿ ಮಾಡ್ತಿರ್ತಕ್ಕಂಥ ರೆಸಿಪಿ ಸೌಮ್ಯ ಅಂತ ಅಂದ್ಬಿಟ್ಟು. ಇವ್ರು ನೆಲಮಂಗಲದ ಸೈಡಲ್ಲಿ ಈ ಥರ ಮಾಡೋದಂತೆ ಹೋಳಿಗೆ ಸಾಂಬಾರನ್ನ. ಹಾಗಾಗಿ ಬಟ್ ಅಮ್ಮ ಮಾಡೋದು ಬೇರೆ ಥರ. ನೆಕ್ಸ್ಟ್ ಯಾವತ್ತಾದ್ರೂ ಆ ರೆಸಿಪಿನೂ ಕೂಡ ನಾನಿಲ್ಲಿ ಶೇರ್ ಮಾಡ್ತೀನಿ. ಇದನ್ನೆಲ್ಲ ಹುರಿದಾಗಿದೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ. ನೀವು ಇದೇ ಥರ ಮಾಡೋದಾದರೆ ಓಕೆ, ಇಲ್ಲಾಂದರೆ ಖಂಡಿತ ಒಂದು ಸಲ ಟ್ರೈ ಮಾಡಿ. ಈಗ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿ 1-2 ಸ್ಪೂನು, ಬೇಯಿಸಿಟ್ಟಿರ್ತಕ್ಕಂಥ ಟೊಮೊಟೊ ಹಣ್ಣು ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಅದೇ ಕಡಾಯಿಗೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ, ಹಾಗೆಯೇ ಈರುಳ್ಳಿ ಇಷ್ಟನ್ನು ಕೂಡ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಕೈ ಆಡ್ಕೊಳ್ಬೇಕಾಗತ್ತೆ. ಹೋಳಿಗೆ ಸಾಂಬಾರೆಲ್ಲ ಫಸ್ಟ್ ಡೇ ಮಾಡಿದ್ದಕ್ಕಿಂತ ಅದ್ರ ನೆಕ್ಸ್ಟ್ ಡೇಗೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಮಾಡುವಾಗ ಸ್ವಲ್ಪ ಜಾಸ್ತಿ ಮಾಡಿದ್ವಿ ಕ್ವಾಂಟಿಟಿ ಅಂದರೆ 1-2 ದಿನ ತನಕ ತಿನ್ಬೋದು, ರುಚಿಯಾಗೂ ಕೂಡ ಇರುತ್ತೆ. ಈಗ ಇದಕ್ಕೆ ರುಬ್ಬಿರ್ತಕ್ಕಂಥ ಮಿಶ್ರಣ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರನ್ನ ತೊಳೆದು ನೋಡ್ತಿದ್ದೀರಲ್ಲ, ಇದನ್ನು ಒಂದು ಕುದಿ ಬರಲಿ. ಅದಾದಮೇಲೆ ನಾವು ಏನು ಕಡಲೆಬೇಳೆ ಅಥವಾ ತೊಗರಿಬೇಳೆ ಒಬ್ಬಟ್ಟು, ಕೆಲವೊಬ್ಬರು ತೊಗರಿಬೇಳೆನ ಬೇಯಿಸಿ ಒಬ್ಬಟ್ಟು ಮಾಡ್ತಾರೆ, ಕೆಲವೊಬ್ಬರು ಕಡಲೆಬೇಳೆಲಿ ಮಾಡ್ತಾರೆ. ನಾನಿಲ್ಲಿ ಕಡಲೆಬೇಳೆನ ಬೇಯಿಸಿ ಮಾಡಿರೋದು. ಅದ್ರದ್ದು ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಅದು ಒಂದು ಕುದಿ ಬರೋಷ್ಟರಲ್ಲಿ ಇಲ್ಲಿ ತಣ್ಣಗಾಗಿದೆ ಹಾಲಿಗೆ ಕಸ್ಟರ್ಡ್ ಪೌಡ್ರ್ ಹಾಕಿದ್ವಿ ನೋಡಿ, ತಣ್ಣಗಾಗಿದೆ. ಈಗ ಇದಕ್ಕೆ ಹಣ್ಣುಗಳು ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನೆಲ್ಲ ಸೇರಿಸ್ಕೊಂಡ್ವಿ ಅಂತ ಅಂದರೆ ರೆಡಿ ಆಗುತ್ತೆ. ಮಕ್ಕಳಿಗೆ ಹೊರಗಡೆ ಕೊಡಿಸೋದಕ್ಕಿಂತ ಈ ಥರ ಮಾಡಿದಾಗ ತುಂಬ ರುಚಿಯಾಗಿರುತ್ತೆ. ಇನ್ ಕೇಸ್ ಕಸ್ಟರ್ಡ್ ಪೌಡ್ರ್ ಇಲ್ಲ ಅನ್ನೋದಾದರೆ ನೀವು ಎಲ್ಲ ಡ್ರೈ ಫ್ರೂಟ್ಸ್ಗಳು, ಬಾದಾಮಿ, ಗೋಡಂಬಿ, ವಾಲ್ನಟ್ಟು, ಪಿಸ್ತಾ, ಸನ್ಫ್ಲವರ್ ಸೀಡ್ಸು ಎಲ್ಲವನ್ನು ನೆನೆಸಿ, ಜೊತೆಗೆ ಮಖಾನೂ ಕೂಡ ನೆನೆಸಿ ಹಾಲಾಕಿ ನೆನೆಸ್ಬೇಕು. ಅದೆಲ್ಲ ನೆಂದಾದಮೇಲೆ ರುಬ್ಕೊಂಡು ಆ ಒಂದು ಮಿಶ್ರಣನ ಹಾಲಿಗೆ ಹಾಕಿ ಅದಕ್ಕೆ ಹಣ್ಣುಗಳನ್ನ ಸೇರಿಸ್ಕೊಂಡ್ವಿ ಅಂತಂದರೆ ತುಂಬ ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಆ ಥರ ಒಂದು ಸಲ ಟ್ರೈ ಮಾಡಿ. ನೋಡಿದ್ರಲ್ಲ, ಆರೋಗ್ಯಕರ ರೆಸಿಪಿ ಫ್ರೂಟ್ ಸಲಾಡು. ನೀವು ಇಲ್ಲಿ ಸಕ್ಕರೆ ಬದಲಿಗೆ ಬೆಲ್ಲ ಕೂಡ ಉಪಯೋಗಿಸ್ಕೊಳ್ಬೋದು, ಮತ್ತು ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ಮೇಲೆ ಹಾಕ್ಕೊಳ್ಬೋದು. ನಾನಿಲ್ಲಿ ಡ್ರೈ ಫ್ರೂಟ್ಸ್ ಏನು ಯೂಸ್ ಮಾಡಿಲ್ಲ, ಜಸ್ಟ್ ಹಾಗೆ ಸಿಂಪಲ್ಲಾಗಿ ಮಾಡಿರ್ತಕ್ಕಂಥ ರೆಸಿಪಿ. ಕಲರ್ಫುಲ್ಲಾಗಿದೆ, ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಈ ಹಿಂದೆ ತೋರಿಸಿದ್ದೀನಿ ರೆಸಿಪಿನ. ಡೀಟೇಲ್ ರೆಸಿಪಿ ಬೇಕು ಅಂದರೆ ಒಂದು ಸಲ ಚೆಕ್ ಮಾಡಿ. ಇಲ್ಲಿ ನೋಡ್ತಿದ್ದಿಲ್ಲ, ನಾವೇನು ಮಸಾಲೆ ರುಬ್ಬು ಹಾಕಿದ್ವಿ ಅದು ಕುದಿ ಬಂದಿದೆ. ಅದಕ್ಕೆ ಇವಾಗ ನಾನು ಬೇಳೆಕಟ್ಟಿ ಏನಿತ್ತು, ಕಡಲೆಬೇಳೆ ಬೇಯಿಸಿದ್ದು, ಆ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಇದು ಮತ್ತೆ
ಒಂದು ಕುದಿ ಬರಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಕರಿಬೇವೆಲೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಲ್ಲ ಒಂದು ಅರ್ಧ ಸ್ಪೂನ್ಗಿಂತಲೂ ಕಡಿಮೆ ಬೆಲ್ಲನ ಹಾಕ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಹಾಕಿ ಒಂದು ಕುದಿ ಬರಬೇಕು. ಅದು ಒಂದು ಕುದಿ ಬರುವಾಗಲೇ ಮನೆಯೆಲ್ಲ ಒಂದು ಒಳ್ಳೆ ಘಮ ಘಮ ಅಂತ ವಾಸನೆ ಬರ್ತಿರುತ್ತೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ. ನಾನಿಲ್ಲಿ ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ರು ಕೂಡ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ನಾವು ಯಾವುದೇ ರೆಸಿಪಿ ಮಾಡುವಾಗ್ಲೂ ಟೊಮೊಟೊ ಹಣ್ಣು ಜೊತೆಗೆ ಹುಣಸೆಹಣ್ಣು ರಸ ಹಾಕ್ಕೊಂಡ್ರೆ ಅದ್ರ ಫ್ಲೇವರ್ ಇನ್ನಷ್ಟು ಜಾಸ್ತಿ ಆಗುತ್ತೆ ರುಚಿ. ಇಲ್ಲ ಬರೀ ಹುಣಸೆಹಣ್ಣು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಈ ಹೋಳಿಗೆ ಸಾಂಬಾರೆಲ್ಲ ಟ್ರೆಡಿಷ್ನಲ್ ಸಾಂಬಾರಾಗಿರೋದ್ರಿಂದ ಆದಷ್ಟು ಸ್ವಲ್ಪ ಹುಣಸೆಹಣ್ಣು ಹಾಕೋದ್ರಿಂದ ರುಚಿ, ಬೆಲ್ಲ ಹುಣಸೆಹಣ್ಣು ಹಾಕೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ. ಉಪ್ಪು ಖಾರ ಹುಳಿ ಎಲ್ಲವೂ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದು ಬಂದು ಗುರುವಾರ ಮತ್ತು ಶುಕ್ರವಾರದ ವಿಡಿಯೋ ಆಗಿತ್ತು. ಇದು ನೋಡಿದ್ರಲ್ಲ ನಮ್ಮ ಮನೆ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.